ಹಾಯ್ ಹಲೋ ನಮಸ್ಕಾರ. ಇವತ್ತಿನ ನಮ್ಮ ಬಾಂಬೆಯ ಸೀರೀಸ್ನ ಕಂಟಿನ್ಯೂ ಮಾಡೋಣ. ನೀವು ಆಗಲಿ ಪಾರ್ಟ್ 1 ನೋಡಿದ್ದೀರಾ. ನಾವು ಸಿದ್ಧಿವಿನಾಯಕ ಟೆಂಪಲ್ನ ಮುಗಿಸ್ಕೊಂಡು ನಾವು ವರ್ಲಿ ಮತ್ತು ಬಾಂದ್ರಾಲಿ ಕಾಣುವಂಥ ಒಂದು ಸೀ ಲಿಂಕ್ ಅಂತ ಏನು ಕರೀತಾರೆ. ಇದು ಸುಮಾರು 2009ರಲ್ಲಿ ಓಪನ್ ಆಯಿತು. ಇದು ಸುಮಾರು ನಮಗೆ ಏನಂದರೆ, ನಿಮಗೆ ಬಾಂಬೆಯಿಂದ ವರ್ಲಿ ಹೋಗಬೇಕಾದ್ರೆ ಸುಮಾರು 1.5 ಗಂಟೆ 2 ಗಂಟೆ ಬೇಕಾಗಿತ್ತು ಟ್ರಾಫಿಕ್ಕಲ್ಲಿ ಬೈ ದ ರೋಡ್. ಈ ಸೀ ಲಿಂಕ್ ಮಾಡಿದ್ಮೇಲಿಂದ ಸುಮಾರು ಆಲ್ಮೋಸ್ಟ್ ನಿಮಗೆ ಈ ವರ್ಲಿಂದ ಬಾಂದ್ರಾ ಟು ವರ್ಲಿ ಇದು ಒಂದು ಕನೆಕ್ಟಿವಿಟಿ ಏನಿದೆ, ಸುಮಾರು ನಿಮಗೆ ಒಂದು 7 ರಿಂದ 8 ನಿಮಿಷ, ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಒಳಗಡೆ ನೀವು ಅಲ್ಲಿಗೆ ರೀಚ್ ಆಗ್ಬೋದು. ಮತ್ತು ಪ್ರತಿಯೊಂದು ಟೋಲ್ ಇದೆ ಇಲ್ಲಿಗೆ. ಈ ಕಡೆಯಿಂದ ಎಂಟ್ರಿ ಆಗಬೇಕಾದ್ರೆ ಒಂದು ಟೋಲ್ ಇದೆ, ಆ ಕಡೆಯಿಂದ ಎಂಟ್ರಿ ಆಗಬೇಕಾದ್ರೆ ಒಂದು ಟೋಲ್ ಇದೆ. ಎಂಟ್ರಿಗೆ ನಿಮಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಏಕೆಂದರೆ ಮೇಜರಾಗಿ ಏನಿದೆ ಕನೆಕ್ಟಿವಿಟಿ ಆಲ್ಮೋಸ್ಟ್ ಒಂದು 32,000ದಿಂದ 35,000 ಗಾಡಿ ಆ್ಯಾವ್ರೇಜ್ ಅಂತ ಅಂದ್ಕೊಂಡಿರೋದು ದಿನ ಪಾಸ್ ಆಗುತ್ತೆ. ಇಲ್ಲಿ 2 ವೀಲರ್ಗೆ ಅವಕಾಶ ಇಲ್ಲ. ನೀವು ಇಲ್ಲಿ ಹೋಗಬೇಕಾದ್ರೆ ನೀವು ಅರೇಬಿಯನ್ ಸೀ ನೋಡ್ಬೋದು. ಅರೇಬಿಯನ್ ಸೀ ಮೇಲೆ ಅಂತ ಕಟ್ಟಿರುವಂಥದ್ದು ಬಹಳ ಒಂದು ಅದ್ಭುತವಾದ 128 ಮೀಟ್ರ್ ಹೈಟ್ ಅಂತ ಮೇಲೆ ಅಂತ ಕಟ್ಟಿರುವಂಥ ಒಂದು ಇದು ಸೀ ಲಿಂಕು. ಇದರಲ್ಲಿ ನೀವು ಹೋಗ್ತಾ ನೀವು ಆಲ್ಮೋಸ್ಟ್ ಬಾಂಬೆ ಈ ಕಡೆಯಿಂದ ರೈಟ್ ಸೈಡಲ್ಲಿ ಹಾಜಿ ದರ್ಗಾ ಮಸ್ತಾನ್ ನೋಡ್ಬೋದು. ಮತ್ತು ನೀವು ದಾರಿಲಿ ಹೋಗ್ತಾ ನಾವು ಈಶಾ ಅಂಬಾನಿಯವರ ಸೊಸೆ ಆದಂಥ ಈಶಾ ಅವರೇನಿದ್ದಾರೆ ಅವರ ಮನೆ ಕೂಡ ನೋಡ್ಬೋದು. ನೀವು ಇಲ್ಲಿ ದೂರದಿಂದನೇ ಕಾಣಿಸ್ತಾ ಇದೆ ನೋಡಿ, ಅಂಬಾನಿ ಮನೆ ನೋಡಿ, ಎಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ ಅಂಬಾನಿಯವ್ರ ಮನೆ. ಇದು ಒಂದು ಅದ್ಭುತವಾದಂಥ ಒಂದು ನೋಡಿ, ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ದೊಡ್ಡ ಟಾಲ್ ಬಿಲ್ಡಿಂಗ್ ಪಕ್ಕದಲ್ಲಿ ಕಾಣಿಸ್ತಾ ನೋಡಿ, ಇದು ಅಂಬಾನಿಯವರ ಸೊಸೆ ಆದಂಥ ಈಶಾ ಅಂಬಾನಿಯವರ ಮನೆ. ಏನು ಅದ್ಭುತವಾಗಿದೆ ನೋಡಿ. ಹೀಗೆ ಈ ವರ್ಲಿ ಸೀ ಲಿಂಕ್ ನಮಗೆ ಕನೆಕ್ಟಿವಿಟಿ ಆಗುತ್ತೆ, ಒಂದು ಈಸಿಯಾಗಿ ನಿಮಗೆ ಬಾಂದ್ರಾ ಸೇರೋದಕ್ಕಾಗುತ್ತೆ. ನೋಡಿ, ನಾವು ಮಹಾಲಕ್ಷ್ಮಿ ಟೆಂಪಲ್ಲೇ ಹೋಗೋಕ್ಕೆ ಮುಂಚೆ ನೋಡಿದಂಥ ಅಂಬಾನಿಯವರ ಮನೆ ಇದೆ ನೋಡಿ, ಅಂಬಿಕಾ. ಎಷ್ಟು ಅದ್ಭುತವಾಗಿದೆ. ಅದೇ ಥರ ನಾವು ಬಂದಿದ್ದೆ ನಾವು ಶ್ರೀ ಮಹಾಲಕ್ಷ್ಮಿ ತಾಯಿಯನ್ನು ನೋಡೋದಕ್ಕೋಸ್ಕರ. ತುಂಬ ಅದ್ಭುತವಾದಂಥ ಕ್ಷೇತ್ರ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಾಂಬೆಲಿ ಇಂಥ ದೊಡ್ಡ ಪ್ಲೇಸಲ್ಲಿ ಒಂದು ಅದ್ಭುತವಾದಂಥ ಒಂದು ತಾಯಿಯ ಕ್ಷೇತ್ರ ಇದೆ. ನಾವು ಹೋದಾಗ ತುಂಬ ಜನ ಇದ್ದರು, ತುಂಬ ಆಗಿದೆ. ನಾವು ಹೋದಾಗ ಆಲ್ಮೋಸ್ಟ್ ಬೆಳಗ್ಗೆ ಒಂದು 9 ಗಂಟೆ ಆಗಿತ್ತು. ನಾವು ಹೋದಾಗ ಒಂದೇನು ಪೂಜೆ ನಡೀತಾ ಇತ್ತು, ಸ್ವಲ್ಪ ಜನ ಇದ್ದರು, ರಶ್ ಇತ್ತು. ಆದ್ದರಿಂದ ನಾವು ಸ್ವಲ್ಪ ನಿಧಾನಗತಿಯಲ್ಲಿ ನಾವು ತಾಯಿನ ನೋಡೋಕ್ಕೆ ಹೊರಟ್ವಿ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ತಾಯಿಯ 3 ಪ್ರತಿರೂಪಗಳನ್ನ ನಾವು ನೋಡ್ಬೋದು. 3 ಪ್ರತಿರೂಪಗಳು, ಒಂದು ಮಹಾಕಾಳಿ, ಒಂದು ಮಹಾಸರಸ್ವತಿ ಹಾಗೂ ಒಂದು ಮಹಾಲಕ್ಷ್ಮಿ ಪ್ರತಿರೂಪವಾಗಿ ನಾವು ಆ ದೇವಿಯನ್ನು ಕಾಣ್ಬೋದು ನಾವಿಲ್ಲಿ. ತುಂಬ ಅದ್ಭುತವಾಗಿದೆ ನಿಜವಾಗ್ಲೂ. ಎಷ್ಟು ಚೆನ್ನಾಗಿದೆ ಅಂದರೆ ದೇವರು ನೋಡಲಿಕ್ಕೆ 2 ಕಣ್ಣು ಸಾಲದು ಅನಿಸುತ್ತೆ, ಅಷ್ಟು ಚೆನ್ನಾಗಿ. ತುಂಬ ದರ್ಶನ ತುಂಬ ಚೆನ್ನಾಗಾಯಿತು. ನಾವು ಅಲ್ಲಿಂದ ನಂತರ ಅದೇ ಬೈ ರೋಡ್ ನಂತರ ಸೀ ಲಿಂಕ್ ಮುಗಿಸ್ಕೊಂಡು ನಾವು ಬಾಂದ್ರಾದಿಂದ ನಾವು ಹೊರಟಿದ್ದೆ ಒಂದು ಅದ್ಭುತವಾದ ಪ್ಲೇಸ್ಗೆ, ಅದೇ ನರಿಮನ್ ಪಾಯಿಂಟ್. ನೋಡಿ, ನರಿಮನ್ ಪಾಯಿಂಟ್ ಏರ್ ಇಂಡಿಯಾ ಆಫೀಸ್ ಕಾಣಿಸ್ತಾ ಇದೆ ನೋಡಿ, ಲೆಫ್ಟಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಏರ್ ಇಂಡಿಯಾ ಆಫೀಸ್. ಇದು ನರಿಮನ್ ಪಾಯಿಂಟ್ ನಾವು ಹೋಗ್ತಾ ಇದ್ದೀವಿ. ಇದು ರೈಟ್ ಸೈಡ್ ಕಾಣುತ್ತೆ ನಿಮಗೆ. ಈ ಲೆಫ್ಟ್ ಸೈಡಲ್ಲಿ ನಿಮಗೆ ಓಬ್ರಾಯ್ ಕಾಣುತ್ತೆ, ಸುಮಾರು ಟ್ರೈಡೆಂಟ್ ಕಾಣುತ್ತೆ ನೋಡಿ. ನರಿಮನ್ ಪಾಯಿಂಟ್ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ನಾವು ಬೈ ಕಾರಲ್ಲಿ ಹೋಗ್ತಾ ಇದ್ವಿ. ನಾವು ಆ ಕಡೆಯಿಂದ ಬಂದು ಆ ಕಡೆ ಪಾರ್ಕ್ ಮಾಡಿ ನಮ್ಮ ಡ್ರೈವರು ನಮ್ಮನ್ನು ಬಿಟ್ಟು ಅಲ್ಲಿ ಹೋದರು. ತುಂಬ ಅದ್ಭುತವಾದಂಥ ಬ್ಯೂಟಿಫುಲ್ ಆದಂಥ ನೋಡ್ಬೋದು ನೀವು, ಸೀನ್ರಿ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಫಿಲಮಲ್ಲೆಲ್ಲ ನೋಡಿದ್ದೀವಿ. ನಾವು ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಸಂಜೆ ಹೊತ್ತು ನೀವು ಇಲ್ಲಿ ಬಹಳ ಜನ ತುಂಬ ಚೆನ್ನಾಗಿ ಬಂದು ಜಾಗ ಎಂಜಾಯ್ ಮಾಡುವಂಥ ಒಂದು ಜಾಗ, ಭಾಳ ಫೇಮಸ್ ಆದಂತಹ ಜಾಗ ಇದು. ನಾವು ಅಲ್ಲಿ ಒಂದು ರೆಸ್ಟ್ ಮಾಡಿದ್ವಿ. ನೀವು ಬ್ಯಾಕ್ ಸೈಡಲ್ಲಿ ನಿಮ್ಗೆ ಕಾಣುತ್ತೆ, ನಿಮಗೆ ಒಬರೇ ಹೋಟ್ಲ್ ಕಾಣುತ್ತೆ, ನಿಮಗೆ ಟ್ರೈಡೆಂಟ್ ಎಲ್ಲ ಕಾಣುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಚಾಟ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ನಾವು ಬಾಂಬೆ ನಮಗೆಲ್ರಿಗೂ ಗೊತ್ತಿರೋದೆ. ಹೀಗೆ ನಾವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಅದ್ಭುತವಾದ ಜಾಗ ಸಿಕ್ತು. ನಿಜವಾಗ್ಲೂ ಎಷ್ಟು ಬಿಸಿಲಿತ್ತು ಅಂದರೆ ನಮಗೆ ಅಲ್ಲಿ ತುಂಬ ಬಿಸಿಲಿತ್ತು. ಅದಕ್ಕೆ ನಮ್ಮ ಡ್ರೈವರ್ ಏನು ಮಾಡಿದ್ರು, ಅಲ್ಲಿ ಒಂದು ನೆರಳು ಜಾಗ ಇದೆ ಸರ್, ಅಲ್ಲಿ ಇರಿ ಅಂತ ಹೇಳ್ಬಿಟ್ಟು ನಮ್ಗೆ ಬಿಟ್ಬಿಟ್ಟು ಹೋದರು. ನಾವು ಅಲ್ಲಿ ನಾವು ಅಲ್ಲಿ ವಾಕಿಂಗ್ ಕೂಡ ಮಾಡಿದ್ವಿ. ನಾವು ತುಂಬ ಚೆನ್ನಾಗಿ ಒಂಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾಕೆಂದರೆ ಭಾಳ ವರ್ಷದ ಮೇಲೆ ನಾನು ಬಾಂಬೆಗೆ ಹೋಗಿದ್ದು, ನಿತ್ಯ ಅಂತೂ ಬಾಂಬೆ ನೋಡಿರಲಿಲ್ಲ. ಶಿ ವಾಸ್ ವೆರಿ ಹ್ಯಾಪಿ. ನಮ್ಮ ಫ್ಯಾಮಿಲಿ ಕೂಡ, ನಮ್ಮ ಅತ್ತೆ ಮಾವ ಅಷ್ಟು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಮುಂಬೈ ನರಿಮನ್ ಪಾಯಿಂಟಲ್ಲಿ ಫಸ್ಟ್ ಟೈಮ್ ಇಬ್ಬರು ವಾಕ್ ಹೋಗ್ತಾ ಇದ್ದೀವಿ ಆಫ್ಟರ್ ಮ್ಯಾರೇಜ್ ಆದಮೇಲೆ 10 ಇಯರ್ಸ್ ಆದಮೇಲೆ. ಒನ್ ಆಫ್ ದ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಹಾಗೆ ಒಂದು ಅದ್ಭುತವಾದ ಒಂದು ಟೈಮ್ ಕಳೆದ್ವಿ ವಾಕ್ ಮಾಡ್ತಾ. ಬಹಳದೊಂದು ಖುಷಿ ಆಯಿತು ನಿಜವಾಗ್ಲೂ. ತುಂಬ ಬಹಳ ವರ್ಷದ ಮೇಲೆ ಒಂದು ಹೋಗಬೇಕು ಅಂತ ಆಸೆ ಇತ್ತು, ಅದೊಂದು ಇದಾಯಿತು. ತುಂಬ ಅಲ್ಲಿ ಕ್ರ್ಯಾಬ್ಗಳು ನೋಡ್ತಾ ಇದ್ವಿ, ಅದನ್ನೇ ಮಾತಾಡ್ತಾ ಕೂತ್ಕೊಂಡಿದ್ವಿ ನಾವಲ್ಲೇ. ನರಿಮನ್ ಪಾಯಿಂಟು ನಮಗೆಲ್ರಿಗೂ ಗೊತ್ತಿರೋದೆ. ಬಾಂಬೆ ಅಟ್ಯಾಕ್ ಆದಾಗ
ಕಸಬ್ ಅಲ್ಲಿ ಹಿಡಿದಂಥ ಒಂದು ಜಾಗ, ಅಲ್ಲಿ ಒಂದು ಅದೇ ನರಿಮನ್ ಪಾಯಿಂಟಲ್ಲಿ ಅವ್ರದ್ದು ಒಂದು ಸ್ಟ್ಯಾಚು ಕೂಡ ಇದೆ. ಅದನ್ನು ನಾವು ಅಲ್ಲಿ ನರಿಮನ್ ಪಾಯಿಂಟ್ ಎಂಡಲ್ಲಿ ನಾವು ನೋಡ್ಬೋದು ಕೂಡ. ನಾವು ಹಾಗೆ ನಾವು ಅಲ್ಲಿ ಮಧ್ಯಾಹ್ನ ಇಲ್ಲಿ ಮುಗಿಸ್ಕೊಂಡು ನಾವು ಅಲ್ಲೇ ಮಧ್ಯದಲ್ಲಿ ಸುಖಸಾಗರ್ ಅಂತ ಕಾಣೋದಿದೆ. ಸುಖಸಾಗರ್ ಮತ್ತು ಕಾಮತ್ ಎರಡೂ ಹೋಟ್ಲಿದೆ. ಅಲ್ಲಿ ಕಾಮತ್ತಲ್ಲಿ ಲಂಚ್ ಮುಗಿಸ್ಕೊಂಡು ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಡ್ರೈವರ್ ಬರೋದಕ್ಕೆ. ಸಡನ್ನಾಗಿ ನಾವು ಬರೋಷ್ಟರಲ್ಲಿ ತುಂಬ ಮಳೆ ಶುರು ಆಗೋಯಿತು. ಅಷ್ಟರಲ್ಲಿ ಒಂದು 10 ನಿಮಿಷ ಮಳೆ, ಎಷ್ಟು ಜೋರು ಮಳೆ ಅಂದರೆ ಅಷ್ಟು ಜೋರು ಮಳೆ, ತುಂಬ ಚೆನ್ನಾಗಿತ್ತು. ಏನೋ ಬೆಸ್ಟ್ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ. ಒಂದು ಬಿಸಿಲು ನೋಡೋಕ್ಕಾಯ್ತು, ಈ ಕಡೆ ಬಾಂಬೆ ಒರಿಜಿನಲ್ ವೆದರ್ ನೋಡ್ದಂಗೆ ಆಯಿತು ಅವತ್ತು. ಸೈನಿಂಗ್ ಆಫ್. ನಿತ್ಯ ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ಹೋಪ್ ನಿಮಗೆ ಈ ಬಾಂಬೆ ಸೀರೀಸ್ ಇಷ್ಟ ಆಗ್ತಾಯಿದೆ ಅಂತ ಭಾವಿಸ್ತಾ ಇದ್ದೀವಿ. ಮತ್ತು ನಾವು ಇಲ್ಲಿಂದ ಹೊರಟಿದ್ದೆ ನಾವು ನೆಕ್ಸ್ಟು ಗೇಟ್ವೇ ಆಫ್ ಇಂಡಿಯಾ ನೋಡೋದಕ್ಕೆ. ನಂತರ ತಾಜ್ ಹೋಟ್ಲು, ಅದನ್ನು ಮುಂದಿನ ಎಪಿಸೋಡಲ್ಲಿ ಸೀರೀಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ 3ನೇ ವಿಡಿಯೋಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ. ಟೇಕ್ ಕೇರ್, ಬಾಯ್.